ತುಂಬ ಜನ ಲ್ಯಾಕ್ ಆಫ್ ನಾಲೆಡ್ಜ್ ಇದೆ ಇದರಲ್ಲಿ. ಫುಡ್ ಇಂಡಸ್ಟ್ರಿನೂ ಅಷ್ಟೇ. ಈಗ ನಾನು ಯಾರೋ ಹೋಟೆಲಿಯರ್ಸ್ ಬಗ್ಗೆ ಅಂತ ನಾನು ಹೇಳ್ತಾ ಇಲ್ಲ. ಹೆಚ್ಚಿನ ಗ್ರಾಹಕರಿಗೆ ಮನೆಗೆ ತೊಗೊಂಡೋಗ್ಬೇಕಾದ್ರೂ ಅಷ್ಟೇ ಕಮ್ಮಿ ರೇಟಿಂದ ಏನಿದೆ ಅದನ್ನು ತೊಗೊಂಡೋಗ್ತಾರೆ. ಈಗ ಈ ಬ್ರ್ಯಾಂಡು 10 ರೂಪಾಯಿ ಕೊಡ್ತಾ ಇದೆ, ಇನ್ನೊಂದು ಬ್ರ್ಯಾಂಡ್ 9 ರೂಪಾಯಿ ಕೊಡ್ತಾ ಇದೆ, 9 ರೂಪಾಯಿದೆ ತೊಗೊಂಡೋಗ್ತಾರೆ. ಎರಡೂ ಒಂದೇ ಆಯಿಲ್ ಅಲ್ವಾ, ಎರಡೂ ಒಂದೇ ಅಲ್ವಾ ಪ್ರಾಡಕ್ಟ್ ಅಂತ, ಆ ಥರ ಇದೆ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಲ್ಯಾಕ್ ಆಫ್ ನಾಲೆಡ್ಜ್. ತುಂಬ ಜನಕ್ಕೆ ಈಗ ಡಾಲ್ಡಾ ಅಂದರೆ ಏನು, ವನಸ್ಪತಿ ಅಂದರೆ ಏನು ಗೊತ್ತಿಲ್ಲ, ರಿಫೈನ್ಡ್ ಆಯಿಲ್ ಅಂದರೆ ಏನು, ಅಥವಾ ಕ್ರೂಡ್ ವೆಜಿಟೇಬಲ್ ಆಯಿಲ್ ಅಂದರೆ ಏನು, ಇದೆಲ್ಲ ಏನೇನೋ ನೇಮ್ ಕೊಟ್ಟಿದ್ದಾರೆ. ಇದು ಏನಂದರೆ ಜನಕ್ಕೆ ಗೊತ್ತಿಲ್ಲ. ಆಯಿತು, ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಗೊಬ್ಬರ, ರಸಗೊಬ್ಬರ ಇದೆಲ್ಲ ಜನಗಳು ನೋಡಿದ್ದಾರೆ ಇವತ್ತು. ಅದರದ್ದು ಪಾಪ ಅವ್ರಿಗೆ ಚಾಯ್ಸ್ ಇಲ್ಲ. ಈಗ ಬೇರೆ ಕಡೆ ಅವೈಲಬಿಲಿಟಿ ಇಲ್ಲ, ಆ ಥರ ಬೆಳೆಯೋರು ಇಲ್ಲ, ಅವೈಲಬಿಲಿಟಿನೂ ಇಲ್ಲ. ಬೆಳೆಯೋರಿಗೂ ಏನಂದರೆ ರೈತರಿಗೆ ಒಂದು ಬೆಳೆದಿದ್ದಕ್ಕೆ ಸರಿಯಾದ ಬೆಲೆನೂ ಸಿಗೋದಿಲ್ಲ, ಅದಕ್ಕೆ ಸರಿಯಾದ ಮಾರ್ಕೆಟ್ ಇಲ್ಲ. ಈ ಥರ ಇದೇನೆಂದರೆ ಒಬ್ರಿಗೊಬ್ಬರು ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡ್ಕೊಂಡು ಹೋದರೆ ಎಲ್ರಿಗೂ ಸಿಗುತ್ತೆ, ಎಲ್ಲದನ್ನೂ ಅವೈಲಬಲ್ ಆಗಿ ಮಾಡ್ಬೋದು, ಕೆಲಸನೂ ಮಾಡ್ಕೊತ ಹೋಗ್ಬೋದು.